ಬಾಗಲಕೋಟೆಯ ಮುಧೋಳದಲ್ಲಿ ಕಬ್ಬು ಬೆಳೆಗಾರರ ಆಕ್ರೋಶದ ಕಟ್ಟೆ ಒಡೆದಿದೆ. ಪ್ರತಿ ಟನ್ ಕಬ್ಬಿಗೆ 3,500 ರೂಪಾಯಿ ಘೋಷಿಸುವಂತೆ ಆಗ್ರಹಿಸುತ್ತಿರುವ ರೈತರು ಸಮೀರಾವಾಡಿಯ ಗೋದಾವರಿ ಕಾರ್ಖಾನೆ ಬಳಿ ಕಬ್ಬು ತುಂಬಿ ನಿಲ್ಲಿಸಿದ್ದ 100ಕ್ಕೂ ಹೆಚ್ಚು ಟ್ರ್ಯಾಕ್ಟರ್ ಟ್ರಾಲಿಗಳಿಗೆ ಬೆಂಕಿ ಹಚ್ಚಿದ್ದಾರೆ. ಕಾರ್ಖಾನೆ ಬಳಿ ಸಾಲಾಗಿ ನಿಲ್ಲಿಸಿದ್ದ ಕಬ್ಬು ತುಂಬಿದ ಟ್ರಾಲಿಗಳಿಗೆ ಬೆಂಕಿ ಹಚ್ಚಲಾಗಿದ್ದು, ಬೆಂಕಿಯ ಜ್ವಾಲೆ ಮುಗಿಲೆತ್ತರಕ್ಕೆ ಚಾಚಿದೆ. ಸಾವಿರಾರು ಟನ್ ಕಬ್ಬು ಕಣ್ಣ ಮುಂದೆಯೇ ಉರಿದು ಬೂದಿಯಾಗಿದೆ. ಇನ್ನು ಇಲ್ಲಿ ಇರುವ ಟ್ರಾಲಿಗಳೆಲ್ಲವೂ ರೈತರದ್ದೇ. ಪ್ರತಿಭಟನಾಕಾರರು ರೈತರ ಟ್ರಾಲಿಗಳಿಗೆ ಬೆಂಕಿ ಹಚ್ಚಿದ್ದಾರೆ. ಬಿಡಿಸಿಕೊಳ್ಳಲು ಹೋದವರ ಮೇಲೂ ಹಲ್ಲೆ ನಡೆಸಿದ್ದಾರೆಂದು ಸ್ಥಳೀಯ ರೈತರು ಕಿಡಿಕಾರಿದ್ದಾರೆ. ಪ್ರತಿಯೊಂದು ರೈತರದನ ಈ ತರ ಏನೈತೆ ಕಲ್ಲು ತೂರಾಡಿ ಏನೈತೆ ಬಡದು ನಾವು ರೈತರ ಇದೀವಿ ಅಂದ್ರೆ ಯಾರು ಕೇಳಿಲ್ಲ. ಡಬ್ಬಿ ಎಲ್ಲ ಟ್ರಾಲಿ ಪ್ರತಿಯೊಂದು ಟ್ರಾಲಿಗೆ ಉರಿ ಹಚ್ಚಿದಾರ, ಇಂಜನ್ ಟೈರ್ ಹೊಡೆದಿದಾರ, ಕಲ್ಲು ಉಗ್ದಿದಾರ, ಬಿಡಿಸ್ಕೋಕೋದವ್ರು ಏನೈತೆ ಬಡ್ದಿದಾರ ಕಬ್ಬಿನ ಮಟ್ಟದ್ಲೆ. ಈ ತರ ಮಾಡ್ರೆ ಎದಕ್ಕೂ ಅಲ್ಲ. ಪ್ರತಿಯೊಬ್ರು ಇರೋ ರೈತರು, ಅವರು ರೈತರು, ನಾವು ರೈತರು. ಈಗೆಲ್ಲ ಬಡ್ದು ಹಚ್ಚಿದ್ರು ಇಂಜನ್ ಎಲ್ಲ 5 ಗಂಟೆಗೆಲ್ಲ ತೆಗಿಸ್ಯಾರ್ರಿ. ತೆಗಿಸ್ಮಂತ ಅವ್ರು ಬಂದ ಒಂದು ಇಂಜನ್ಗಳು ಸುಟ್ಟಾರ್ರಿ, ಡೈಬ್ಗಳಿಗೆಲ್ಲ ಉರಿ ಹಚ್ಚಾರ್ರಿ. ಟೋಟಲ್ ಒಂದು 4 ಇಂಜನ್ ಸುಟ್ಟಾರ್ರಿ. ಡೈಬ್ಗಳಂತೂ ಪ್ರತಿ ಡೈಬಿಗೆಲ್ಲ ಉರಿ ಐತ್ರಿ. ಒಂದು 200 ಟೆಲರ್ ಅದಾವ್ರಿ, 200 ಟೆಲರ್ಗೆಲ್ಲ ಉರಿ ಐತ್ರಿ. ಒಟ್ಟು ಕಲ್ಲು ಬಿದ್ದು ಬಡಿ ಹಾಕಂತಾರೆ, ಬಡಿ ಹಾಕ ಬಿದ್ದು ಹೋಗಿ ಓಡ್ಕೊತ ಗಟ್ಟದಾಗ ಬಿದ್ದು ಓಡಿ ಇಲ್ರಿ ಉರಿ ಹಚ್ಚಿ ಎಲ್ಲ ಬಿಟ್ಟು ಬಾಗಲಕೋಟೆ ಜಿಲ್ಲೆ ಮುಧೋಳದಲ್ಲಿ ಕಾರ್ಖಾನೆ ಮಾಲೀಕರು ಮಾತುಕತೆಗೆ ವೇದಿಕೆಗೆ ಬಾರದೇ ಇರೋದಕ್ಕೆ ರೈತರು ಗರಂ ಆಗಿದ್ದಾರೆ. ಸಮೀರವಾಡಿಯ ಗೋದಾವರಿ ಕಾರ್ಖಾನೆಗೆ ತೆರಳಿ 100ಕ್ಕೂ ಹೆಚ್ಚು ಟ್ರಾಲಿಗಳಿಗೆ ಬೆಂಕಿ ಹಚ್ಚುವ ಮುನ್ನ ಮಾರ್ಗ ಮಧ್ಯೆಯೂ ಟ್ರಾಲಿಗಳಿಗೆ ಬೆಂಕಿ ಹಚ್ಚಿದ್ದಾರೆ. ಬೈಕ್ ಟ್ರ್ಯಾಕ್ಟರ್ನಲ್ಲಿ ತೆರಳಿದ ಬೆಳೆಗಾರರು ಮಹಾಲಿಂಗಪುರದ ಬಳಿ ಕಬ್ಬು ತುಂಬಿದ್ದ ಟ್ರ್ಯಾಕ್ಟರ್ಗೆ ಬೆಂಕಿ ಹಚ್ಚಿದ್ದಾರೆ. ಫ್ಯಾಕ್ಟರಿಗೆ ಸಾಗಿಸ್ತಾ ಇದ್ದ ಒಂದು ಟ್ರ್ಯಾಕ್ಟರ್ ಚಕ್ರದ ಗಾಳಿಯನ್ನ ತೆಗೆದು ನೆಲಕ್ಕುರುಳಿಸಿದ್ದಾರೆ. ಇನ್ನೊಂದು ಟ್ರಾಲಿ ಪಲ್ಟಿಯಾಗದ ಹಿನ್ನೆಲೆ ನಿಂತಲ್ಲೇ ಬೆಂಕಿ ಹಚ್ಚಿದ್ದಾರೆ. ದಯವಿಟ್ಟು ವಾಹನಗಳಿಗೆ ಬೆಂಕಿ ಹಚ್ಚುವ ಕೆಲಸ ರೈತರು ಮಾಡಬಾರದು. ಪರಸ್ಪರ ಮಾತುಕತೆ ಮೂಲಕ ಸಮಸ್ಯೆ ಬಗೆಹರಿಸಿಕೊಳ್ಬೇಕು ಅಂತ TV9ಗೆ ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ಸಚಿವ RB ತಿಮ್ಮಾಪುರ ಹೇಳಿದ್ದಾರೆ. ಇವತ್ತಿಗೆ ಮಾತಾಡಕ್ ಬರ್ತೀವಂದಿದ್ರು ನಾವು ಬಂದು ಕೂತ್ಕೊಂಡಿದ್ವಿ ಇಲ್ಲಿ ಸುಂದರ ಆಫೀಸಲ್ಲಿ. ಆದ್ರೆ ಅಲ್ಲಿ ಹೋಗಿ ಗಲಾಟೆ ಆಗಿ ಹೋಗಿದ್ವಿ. ಅವ್ರು ವಿನಂತಿ ಮಾಡ್ಕೊತೀನಿ, ದಯಮಾಡಿ ಇಂಥ ಒಂದು ಬೆಂಕಿ ಹಚ್ಚತಕ್ಕಂಥ ಕೆಲಸ ದಯಮಾಡಿ ಹೋಗ್ಬೇಡಿ, ಬಂದು ಕೂತ್ಕೊಂಡು ನೀವು ಅವ್ರು ಕೂತ್ಕೊಂಡು ಬಗೆಹರಿಸ್ತೀವಿ ಅಂತಕ್ಕಂಥದ್ದು ನಾವು ಮಧ್ಯಸ್ಥಿಕೆ ವಹಿಸಿ 3 ಸಲ ಕಟ್ಟಿದ್ವಿ, 4 ಸಲ ಕಟ್ಟಿದ್ವಿ. ಇನ್ನೂ ವಿನಂತಿ ಮಾಡ್ಕೊತೀನಿ, ಇಂಥ ಘಟನೆ ಕೈ ಹಾಕ್ತಾರೆ. ಮುಧೋಳ ಕಬ್ಬಿನ ಜ್ವಾಲೆ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಮಾಹಿತಿ ಪಡೆದುಕೊಂಡಿದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವ RB ತಿಮ್ಮಾಪುರ ಸಕ್ಕರೆ ಸಚಿವರಿಗೆ ಕರೆ ಮಾಡಿದ್ದ ಸಿಎಂ ಬೆಂಕಿ ಬಗ್ಗೆ ಮಾಹಿತಿ ಪಡೆದಿದ್ದಾರೆ. ದೆಹಲಿಯ ಕೆಂಪುಕೋಟೆ ಬಳಿ I-20 ಕಾರ್ ಸ್ಫೋಟ ಪ್ರಕರಣದಲ್ಲಿ ಸ್ಫೋಟಕ ತುಂಬಿದ್ದ ಕಾರನ್ನ ಚಲಾಯಿಸುತ್ತಿದ್ದ ಡಾಕ್ಟರ್ ಉಮರ್ ಅನ್ನೋದು ದೃಢವಾಗಿದೆ. ಅಲ್ಲದೆ ಸ್ಫೋಟದ ವೇಳೆ ಡಾಕ್ಟರ್ ಉಮರ್ ಮೃತಪಟ್ಟಿರುವುದು ಸಹ ದೃಢವಾಗಿದೆ. ಕೆಂಪುಕೋಟೆ ಬಳಿ ಸ್ಫೋಟಗೊಂಡ ಕಾರಿನಲ್ಲಿ ಮೂಳೆ, ಹಲ್ಲುಗಳು ಪತ್ತೆಯಾಗಿತ್ತು. ಡಾಕ್ಟರ್ ಉಮರ್ ತಾಯಿಯ DNA ಮಾದರಿ ಹಾಗೂ ಉಗ್ರ ಉಮರ್ DNA ಮಾದರಿಯ ಪರೀಕ್ಷೆ ವೇಳೆ ತಾಯಿ ಮಗನ DNAಯಲ್ಲಿ 100% ಸಾಮ್ಯತೆ ಇರುವುದು ಗೊತ್ತಾಗಿದೆ. ಕೆಂಪುಕೋಟೆ ಬಳಿ ಸ್ಫೋಟ ಬೆನ್ನಲ್ಲೇ ಡಾಕ್ಟರ್ ಉಮರ್ನ ತಾಯಿಯನ್ನ ಜಮ್ಮು ಕಾಶ್ಮೀರದ ಪುಲ್ವಾಮಾದಲ್ಲಿ ವಶಕ್ಕೆ ಪಡೆಯಲಾಗಿತ್ತು. ಈ ವೇಳೆ ಉಮರ್ ತಾಯಿಯ DNA ಸ್ಯಾಂಪಲ್ ಸಂಗ್ರಹಿಸಲಾಗಿತ್ತು. ಉಮರ್ ತಾಯಿ ಹೊರತುಪಡಿಸಿ ಆತನ 2 ಸಹೋದರರನ್ನು ಸಹ ಸೋಮವಾರ ರಾತ್ರಿ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ದೆಹಲಿ ಸ್ಫೋಟಕ್ಕೂ ಮುನ್ನ ಡಾಕ್ಟರ್ ಉಮರ್ ದೆಹಲಿಯ ಯಾವ್ಯಾವ ಸ್ಥಳಗಳಲ್ಲಿ ಓಡಾಡಿದ್ದ ಎನ್ನುವ ಮಾಹಿತಿಯನ್ನ ಕಲೆ ಹಾಕಲಾಗ್ತಿದೆ. ಉಮರ್ ದೆಹಲಿಯ ಸುಮಾರು 50ಕ್ಕೂ ಹೆಚ್ಚು ಸ್ಥಳಗಳಿಗೆ ಭೇಟಿ ನೀಡಿರುವುದು ತನಿಖೆ ವೇಳೆ ಗೊತ್ತಾಗಿದೆ. ಸಿಸಿಟಿವಿ ಪರಿಶೀಲನೆ ವೇಳೆ ಸಿಕ್ಕ ಮಾಹಿತಿ ಪ್ರಕಾರ ತಬ್ಲಿಗಿ ಜಮಾತ್ ಮಸೀದಿ ಹೊರಗಡೆ ಉಮರ್ ಓಡಾಡಿದ್ದಾನೆ. ಟರ್ಕ್ಮನ್ ಗೇಟ್ನ ಎದುರಿನ ರಾಮ್ಲೀಲಾ ಮೈದಾನ ಬಳಿಯ ಫೈಜೆ ಇಲಾಹಿ ಮಸೀದಿಗೆ ಉಮರ್ ಪ್ರವೇಶಿಸುತ್ತಿರುವುದು ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. 10 ನಿಮಿಷಗಳಲ್ಲಿ ಉಮರ್ ಮಸೀದಿಯಿಂದ ಆಚೆ ಬಂದಿದ್ದಾನೆ. ದೆಹಲಿಯ ಸಂಸತ್ ಭವನದ ರಸ್ತೆಯಲ್ಲೂ ಬಾಂಬರ್ ಉಮರ್ ಓಡಾಡಿದ್ದಾನೆ. ದೆಹಲಿಯ ಜನಪ್ರಿಯ ಸ್ಥಳ ಕಾನಾಟ್ ಪ್ಲೇಸ್ನಲ್ಲೂ ನವೆಂಬರ್ 10ರ ಬೆಳಗ್ಗೆ 10:05ಕ್ಕೆ ಉಮರ್ ಕಾರಿನಲ್ಲಿ ಓಡಾಡಿದ್ದು ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಈ ವೇಳೆ ಉಮರ್ ಚಲಾಯಿಸ್ತಾ ಇದ್ದ ಕಾರಿನಲ್ಲಿ ಸ್ಫೋಟಕ ಇತ್ತು. ಸ್ಫೋಟಕ ತುಂಬಿಕೊಂಡೇ ಉಮರ್ ದೆಹಲಿಯಾದ್ಯಂತ ಸಂಚರಿಸಿದ್ದಾನೆ.
ಡಾಕ್ಟರ್ ಉಮರ್ ಮೊಹಮ್ಮದ್ ಅಲಿಯಾಸ್ ಉಮರ್ ಉನ್ ನಬಿ ದೆಹಲಿಯ ಯಾವ್ಯಾವ ಭಾಗದಲ್ಲಿ ಓಡಾಡಿದ್ದಾನೆನ್ನುವುದನ್ನು ಪೊಲೀಸರು ಮ್ಯಾಪ್ ಮಾಡಿದ್ದಾರೆ. ಭದ್ರತಾ ಪಡೆಗಳು ಜೈಷ್ ಎ ಮೊಹಮ್ಮದ್ಗೆ ಸಂಬಂಧಿಸಿದ ವೈಟ್ ಕಾಲರ್ ಭಯೋತ್ಪಾದಕ ಮಾಡ್ಯೂಲ್ ಅನ್ನ ಭೇದಿಸುತ್ತಿದ್ದಂತೆ ಉಮರ್ಗೆ ದಿಗಿಲು ಶುರುವಾಗಿತ್ತು. ಭದ್ರತಾ ಸಂಸ್ಥೆಗಳು ತನ್ನನ್ನ ಹುಡುಕುತ್ತಿವೆ ಎನ್ನುವುದು ಸೋಮವಾರ ಬೆಳಗ್ಗೆ 8 ಗಂಟೆ ಹೊತ್ತಿಗೆ ಉಮರ್ಗೆ ಗೊತ್ತಾಗಿತ್ತು. ಟೋಲ್ಗಳಲ್ಲಿ ಹಣ ಪಾವತಿಸಿ ದೆಹಲಿ ಪ್ರವೇಶಿಸಿದ ಉಮರ್ ಹಲವು ಸ್ಥಳಗಳಲ್ಲಿ ಸಿಸಿಟಿವಿಗಳತ್ತ ಮತ್ತೆ ನೋಡಿದ್ದಾನೆ. ಫರೀದಾಬಾದ್ನಲ್ಲಿ ದಾಳಿ ನಡೆಸುತ್ತಿದ್ದಂತೆ ಅಲ್ಲಿಂದ ಕಾಲ್ಕಿತ್ತ ಡಾಕ್ಟರ್ ಉಮರ್ ಹರಿಯಾಣದ ಮೇವತ್ ಮೂಲಕ ಫಿರೋಜ್ಪುರದ ಜಿರ್ಕಾ ತಲುಪಿದ್ದಾನೆ. ಅಲ್ಲಿಂದ ದೆಹಲಿ ಮುಂಬೈ ಎಕ್ಸ್ಪ್ರೇ ವೇ ಮೂಲಕ ದೆಹಲಿಯತ್ತ ಹೊರಟಿದ್ದಾನೆ. ಈ ವೇಳೆ ರಸ್ತೆ ಬದಿಯ ಢಾಬಾ ಒಂದರ ಬಳಿ ಕಾರ್ ಪಾರ್ಕ್ ಮಾಡಿ ಕಾರ್ನಲ್ಲೇ ನಿದ್ದೆ ಮಾಡಿದ್ದಾನೆ. ಸೋಮವಾರ ಬೆಳಗ್ಗೆ ಬದರ್ಪುರ್ ಗಡಿ ಮೂಲಕ ದೆಹಲಿ ಪ್ರವೇಶಿಸಿದ ಉಮರ್ ಸಂಜೆವರೆಗೂ ದೆಹಲಿಯ 50ಕ್ಕೂ ಹೆಚ್ಚು ಸ್ಥಳಗಳಲ್ಲಿ ಓಡಾಡಿದ್ದಾನೆ. ಕಾನಾಟ್ ಪ್ಲೇಟ್ನಿಂದ ಹೊರಟು ರಾಮ್ಲೀಲಾ ಮೈದಾನದ ಬಳಿ ತುರ್ಕ್ಮಾನ್ ಗೇಟ್ ಎದುರಿಗಿರುವ ಫಾಯಿಜೆ ಇಲಾಹಿ ಮಸೀದಿಯಲ್ಲಿ 10 ನಿಮಿಷ ಕಳೆದಿದ್ದಾನೆ. ಮಧ್ಯಾಹ್ನ 2:30 ಸುಮಾರಿಗೆ ಕೆಂಪುಕೋಟೆಯತ್ತ ಹೊರಟ ಉಮರ್ ಸುನೇರಿ ಮಸೀದಿ ಬಳಿಯ ಪಾರ್ಕಿಂಗ್ ಬಳಿ ಕಾರ್ ನಿಲ್ಲಿಸಿ ತನ್ನ ಜೀವದ ಕೊನೆಯ ಕೆಲ ಗಂಟೆಗಳನ್ನ ಕಾರ್ನಲ್ಲೇ ಕಳೆದಿದ್ದಾನೆ. ಸಂಜೆ 6:52ಕ್ಕೆ ಉಮರ್ ಇದ್ದ ಕಾರು ಸ್ಫೋಟಗೊಂಡಿದೆ. ಶಂಕಿತ ಭಯೋತ್ಪಾದಕಿ ಶಾಹೀನ್ ಜೈಷ್ ಎ ಮೊಹಮ್ಮದ್ ಉಗ್ರ ಸಂಘಟನೆಯ ನಂಟು ಹೊಂದಿರುವ ಸತ್ಯ ಬಯಲಾಗಿದೆ. ಮಸೂದ್ ಅಜರ್ನ ಅಣ್ಣನ ಮಗ ಫಾರೂಕ್ನ ಪತ್ನಿ ಅಫೀರಾ ಬೀಬಿ ಜೊತೆ ಶಾಹೀನ್ ಸಂಪರ್ಕವನ್ನ ಹೊಂದಿದ್ಲು. ಅಫೀರಾ ಆದೇಶದ ಮೇರೆಗೆ ಭಾರತದಲ್ಲಿ ಶಾಹೀನ್ ಜಮಾತ್ ಉಲ್ ಮುಮಿನಾತ್ನ ಮಹಿಳಾ ವಿಭಾಗವನ್ನ ಸಿದ್ಧಪಡಿಸ್ತಾ ಇತ್ತು. ಉಗ್ರ ಸಂಘಟನೆಗೆ ಜಿಹಾದಿ ಮಹಿಳೆಯರನ್ನ ನೇಮಕ ಮಾಡ್ತಾ ಇತ್ತು. ಪಾಕಿಸ್ತಾನದ ಪ್ರಜೆಯಾಗಿರುವ ಅಫೀರಾ ಬೀಬಿ ಪುಲ್ವಾಮಾ ದಾಳಿಯ ಬಳಿಕ ಹತ್ಯೆಗೀಡಾಗಿದ್ದ ಭಯೋತ್ಪಾದಕ ಉಮರ್ ಫಾರೂಕ್ನ ಪತ್ನಿ. ಫಾರೂಕ್ ಉಗ್ರ ಮಸೂದ್ನ ಸೋದರಳಿಯ. ಪುಲ್ವಾಮಾ ದಾಳಿ ನಡೆದ ತಿಂಗಳ ಬಳಿಕ ಎನ್ಕೌಂಟರ್ನಲ್ಲಿ ಫಾರೂಕ್ನನ್ನ ಹೊಡೆದು ಹಾಕಲಾಗಿತ್ತು. ಫಾರೂಕ್ ಜೈಷ್ ಸಂಘಟನೆಯಲ್ಲಿ ಟಾಪ್ ಕಮಾಂಡರ್ ಸ್ಥಾನದಲ್ಲಿದ್ದ. ದೆಹಲಿ ಕಾರು ಸ್ಫೋಟ, ಬಾಬ್ರಿ ಮಸೀದಿ ಧ್ವಂಸದ ಸೇಡು ಅನ್ನೋ ಸ್ಫೋಟಕ ಮಾಹಿತಿ ಎನ್ಐಎ ತನಿಖೆ ವೇಳೆ ಗೊತ್ತಾಗಿದೆ. 1992ರ ಡಿಸೆಂಬರ್ 6ರಂದು ಉತ್ತರ ಪ್ರದೇಶದ ಅಯೋಧ್ಯೆಯಲ್ಲಿದ್ದ ಬಾಬ್ರಿ ಮಸೀದಿಯನ್ನ ಕರ ಸೇವಕರು ಧ್ವಂಸಗೊಳಿಸಿದರು. ಇದಕ್ಕೆ ಸೇಡು ತೀರಿಸಿಕೊಳ್ಳಲು ದುಷ್ಟ ಡಾಕ್ಟರ್ಗಳು ಹೊಂಚು ಹಾಕಿದ್ರು ಅನ್ನೋದು ಬಯಲಾಗಿದೆ. ಅದರಲ್ಲೂ ಡಿಸೆಂಬರ್ 6ರಂದೇ 6 ಸ್ಥಳಗಳಲ್ಲಿ ಸ್ಫೋಟಿಸಲು 5 ಹಂತದಲ್ಲಿ ಪ್ಲಾನ್ ಮಾಡಿದ್ರಂತೆ. ಡಿಸೆಂಬರ್ 6ರಂದೇ ಸರಣಿ ಸ್ಫೋಟಕ್ಕೆ ಉಗ್ರರು ಸ್ಕೆಚ್ ಹಾಕಿದರು. ಇದಕ್ಕಾಗಿ ವೈದ್ಯರ ಜೊತೆ ಜೈಷ್ ಎ ಮೊಹಮ್ಮದ್ ಸಂಘಟನೆ 5 ಹಂತದಲ್ಲಿ ಪ್ಲಾನ್ ಮಾಡಿತ್ತು. ಮೊದಲನೇ ಹಂತ ಜೈಷ್ ಎ ಮೊಹಮ್ಮದ್ ಸಂಘಟನೆ ಅನ್ಸ್ ಫಜ್ವತ್ ಉಲ್ ಹಿಂದ್ ಉಗ್ರರ ಜೊತೆ ಸಂಪರ್ಕ ಮಾಡಿತ್ತು. ಎರಡನೇ ಹಂತದಲ್ಲಿ ಐಇಡಿ ತಯಾರಿ, ಮದ್ದು ಗುಂಡುಗಳನ್ನು ಸಂಗ್ರಹಿಸಿತ್ತು. ಹರಿಯಾಣ, ಗುರುಗ್ರಾಮ, ನೋಹನ್ನಲ್ಲಿ ಬಾಂಬ್ ತಯಾರಿಸಿತ್ತು. ಮೂರನೇ ಹಂತದಲ್ಲಿ ಉಗ್ರರ 4 ತಂಡಗಳಿಗೆ ಬಾಂಬ್ ಹಸ್ತಾಂತರಿಸುವುದಾಗಿತ್ತು. 4ನೇ ಹಂತದಲ್ಲಿ ಕಾರುಗಳಲ್ಲಿ ಟಾರ್ಗೆಟ್ ಸ್ಥಳಗಳಿಗೆ ಬಾಂಬ್ ಸಾಗಿಸುವುದಾಗಿತ್ತು. 5ನೇ ಹಂತದಲ್ಲಿ ದೆಹಲಿಯ 6ರಿಂದ 7 ಸ್ಥಳಗಳಲ್ಲಿ ಸ್ಫೋಟಿಸುವುದು ಉಗ್ರರ ಸ್ಕೆಚ್ ಆಗಿತ್ತು. ಇದರಲ್ಲಿ 4 ಹಂತ ಸಕ್ಸಸ್ ಆಗಿದ್ದು 5ನೇ ಹಂತಕ್ಕೆ ತಲುಪುವಷ್ಟರಲ್ಲಿ ದೆಹಲಿ ಕಾರು ಸ್ಫೋಟದಿಂದ ಟೆರರ್ ಡಾಕ್ಟರ್ಗಳ ಪ್ಲಾನ್ ಫ್ಲಾಪ್ ಆಗಿದೆ. ಇನ್ನು ಕಳೆದ ಆಗಸ್ಟ್ನಲ್ಲಿ ದಾಳಿ ನಡೆಸಲು ಈ ಉಗ್ರರ ಗುಂಪು ಪ್ಲಾನ್ ಮಾಡಿತ್ತು. ಆದರೆ ಬಾಂಬ್ ತಯಾರಿಕೆ ವಿಳಂಬವಾಗಿದ್ದರಿಂದ ದಿನಾಂಕ ಬದಲಿಸಿತ್ತು. ಡಿಸೆಂಬರ್ 6ಕ್ಕೆ ಅಂದರೆ ಬಾಬ್ರಿ ಮಸೀದಿ ಧ್ವಂಸ ಮಾಡಿದ್ದ ದಿನವೇ ನರಮೇಧ ನಡೆಸಲು ಸ್ಕೆಚ್ ಹಾಕಿದ್ರು. ಇದರ ಜೊತೆಗೆ ನವೆಂಬರ್ 12ರಂದು ದಾಳಿಗೆ ಪ್ಲಾನ್ ಮಾಡಿದ್ರು ಅನ್ನೋದು ಕೂಡ ಬಯಲಾಗಿದೆ. ಕೆಂಪುಕೋಟೆ ಬಳಿ ಸ್ಫೋಟ ಪ್ರಕರಣ ಸಂಬಂಧ ಅಲ್ಫಲಾ ಬಿಬಿ ಮೇಲೆ ದಾಳಿ ನಡೆಸ್ತಾ ಇದ್ದ ಪೊಲೀಸರಿಗೆ 3 ಡೈರಿ ಹಾಗೂ ನೋಟ್ಬುಕ್ ಸಿಕ್ಕಿವೆ. ಕಾರ್ ಸ್ಫೋಟದ ವೇಳೆ ಸಾವನ್ನಪ್ಪಿದ ಉಮರ್ ಮೊಹಮ್ಮದ್ನ ರೂಮ್ ನಂಬರ್ 4ರಲ್ಲಿ 1 ಡೈರಿ ಪತ್ತೆಯಾಗಿದೆ. ಡಾಕ್ಟರ್ ಮುಜಾಮಿಲ್ನ ರೂಮ್ ನಂಬರ್ 13ರಲ್ಲಿ ಇನ್ನೊಂದು ಡೈರಿ ಹಾಗೂ ದೌತ್ನಲ್ಲಿರುವ ಮುಜಾಮಿಲ್ನ ಬಾಡಿಗೆ ಮನೆಯಲ್ಲಿ 1 ಡೈರಿ ಪತ್ತೆಯಾಗಿದೆ. ಈ ಪೈಕಿ 2 ಡೈರಿಗಳಲ್ಲಿ ಕೋಡ್ ವರ್ಡ್ಗಳು, ರಹಸ್ಯ ಸಂದೇಶಗಳನ್ನ ಬರೆಯಲಾಗಿದೆ. 2 ಡೈರಿಗಳಲ್ಲೂ ಆಪರೇಷನ್ ಎಂಬ ಪದವನ್ನ ಮತ್ತೆ ಬರೆಯಲಾಗಿದೆ. ಡೈರಿಯಲ್ಲಿ ಬರೆಯಲಾದ ಆಪರೇಷನ್ ಎಂಬ ಪದ ಭಯೋತ್ಪಾದಕ ಕೃತ್ಯದ ಭಾಗ ಆಗಿರಬಹುದು ಅಂತ ಶಂಕಿಸಲಾಗಿದೆ. ಉಮರ್ ಮುಜಾಮಿಲ್ನ ಡೈರಿಯಲ್ಲಿ ಟೆರರಿಸ್ಟ್ ಗ್ಯಾಂಗ್ನ ಹೆಸರು, ಹಣಕಾಸು ಮೂಲ ಅಡಗಿರುವ ಸಾಧ್ಯತೆ ಇದೆ ಎನ್ನಲಾಗಿದೆ. ದೆಹಲಿ ಬಾಂಬ್ ಸ್ಫೋಟಕ್ಕೆ ಬಳಕೆಯಾಗಿದ್ದು 2 ಅಲ್ಲ 4 ಕಾರುಗಳು ಅನ್ನೋದು ತನಿಖೆಯಲ್ಲಿ ಬಯಲಾಗಿದೆ. ದೆಹಲಿಯ ಕೆಂಪುಕೋಟೆ ಬಳಿ ಹ್ಯುಂಡೈ i20 ಸ್ಫೋಟಗೊಂಡಿತ್ತು. ಇದಾದ ಬಳಿಕ i20 ಕಾರಿನ ಜೊತೆಗೆ ಓಡಾಡುತ್ತಿದ್ದ ಇಕೋ ಸ್ಪೋರ್ಟ್ಸ್ ಕಾರು ಕೂಡ ಫರೀದಾಬಾದ್ನಲ್ಲಿ ಬುಧವಾರ ಸಂಜೆ ಪತ್ತೆಯಾಗಿತ್ತು. ಇದೀಗ ಬಿಳಿ ಬಣ್ಣದ ಬ್ರಿಜಾ ಕಾರು ಕೂಡ ಉಗ್ರ ಕೃತ್ಯಕ್ಕೆ ಬಳಸಿಕೊಳ್ಳಲಾಗಿದೆ ಎನ್ನುವ ಆಯಾಮದಲ್ಲಿ ತನಿಖೆ ನಡೆದಿದೆ. ಹರಿಯಾಣ ಅಲ್ ಫಲಾಹ್ ಯೂನಿವರ್ಸಿಟಿಯ ಬಳಿ ಬ್ರೆಜಾ ಕಾರು ಪತ್ತೆಯಾಗಿದೆ. ಅಧಿಕಾರಿಗಳು ಬ್ರೆಜಾ ಕಾರನ್ನ ವಶಕ್ಕೆ ಪಡೆದಿದ್ದಾರೆ. ಅಂದಹಾಗೆ ಬ್ರೆಜಾ ಕಾರ್ ಶಂಕಿತ ಉಗ್ರಳಾದ ಶಾಹೀನ್ ಶೈದ್ ಹೆಸರಿನಲ್ಲಿ ನೋಂದಣಿಯಾಗಿದೆ.
HR 87U9988 ಸೆಪ್ಟೆಂಬರ್ ತಿಂಗಳ 25ರಂದು ಕಾರನ್ನ ನೋಂದಣಿ ಮಾಡಲಾಗಿದೆ. ಶಂಕಿತ ಉಗ್ರರ ಗ್ಯಾಂಗ್ ಉಪಯೋಗಿಸಿದ ಹಲವು ಬಾರಿ ಮಾರಾಟವಾದ ಹಳೆಯ ಕಾರುಗಳನ್ನೇ ಹುಡುಕಿ ಖರೀದಿಸುತ್ತಿದ್ರು ಎನ್ನಲಾಗಿದೆ. ಬುಧವಾರ ಸಂಜೆ ಪತ್ತೆಯಾದ ಉಗ್ರ ಉಮರ್ನ ಮತ್ತೊಂದು ಕೆಂಪು ಕಾರ್ನಿಂದ ತನಿಖೆಗೆ ಹೊಸ ತಿರುವು ಸಿಕ್ಕಿದೆ. ಫರೀದಾಬಾದ್ನಲ್ಲಿ ಎನ್ಎಸ್ಜಿ ಹಾಗೂ ಎನ್ಐಎ 12 ಗಂಟೆಗಳ ಕಾಲ ನಡೆಸಿದ ಶೋಧದ ಬಳಿಕ ಕೆಂಪು ಕಾರು ಪತ್ತೆಯಾಗಿದೆ. ಶಂಕಿತ ಉಗ್ರ ಉಮರ್ ಈ ಕೆಂಪು ಕಾರನ್ನ ದೆಹಲಿಯ ರಜೌರಿ ಗಾರ್ಡನ್ ವಿಳಾಸದಲ್ಲಿ ನೋಂದಣಿ ಮಾಡಿಸಿದ್ದ. ಅಲ್ಫಲಾ ವಿವಿಯಿಂದ 12 ಕಿಲೋಮೀಟರ್ ದೂರದಲ್ಲಿ ಡಾಕ್ಟರ್ ಉಮರ್ನ ಸಹಾಯಕ ಹಾಗೂ ಚಾಲಕನಿಂದ ಸುಳಿವು ಪಡೆದು ಪತ್ತೆ ಹಚ್ಚಲಾಗಿದೆ. ಕಾರ್ ಪತ್ತೆಯಾದ ಸ್ಥಳಕ್ಕೆ ಭೇಟಿ ನೀಡಿದ್ದ ಎನ್ಎಸ್ಜಿ, ಎನ್ಐಎ, ಎಫ್ಎಸ್ಎಲ್ ಟೀಮ್ ಮುನ್ನೆಚ್ಚರಿಕೆಯಿಂದ ಸುತ್ತಮುತ್ತಲಿನ 10-15 ಮನೆಗಳನ್ನ ಖಾಲಿ ಮಾಡಿಸಿ ತಪಾಸಣೆ ಮಾಡಲಾಗಿದೆ. ಶೋಧದ ವೇಳೆ ಕಾರಿನಲ್ಲಿ ಯಾವುದೇ ಸ್ಫೋಟಕ ಇಲ್ಲ ಅನ್ನೋದು ದೃಢವಾಗಿದೆ. ಇನ್ನು ದೆಹಲಿಯಲ್ಲಿ ಸ್ಫೋಟವಾದ ಹ್ಯುಂಡೈ i20 ಕಾರ್ ಕಳೆದ 11 ವರ್ಷಗಳಲ್ಲಿ 5 ಬಾರಿ ಕೈ ಬದಲಾಗಿದೆ. 2014ರ ಮಾರ್ಚ್ 18ರಂದು ನದೀಮ್ ಗುರುಗ್ರಾಮದ ಶೋರೂಮ್ನಲ್ಲಿ ಮೊದಲ ಬಾರಿಗೆ ಕಾರ್ ಖರೀದಿಸಿದ್ದ. 2017ರಲ್ಲಿ ನದೀಮ್ನಿಂದ ಸಲ್ಮಾನ್ ಖರೀದಿ ಮಾಡಿದ್ದ. ಈ ವೇಳೆ ಸಲ್ಮಾನ್ ಹೆಸರಿಗೆ ಕಾರಿನ ನೋಂದಣಿಯನ್ನ ಬದಲಾಯಿಸಲಾಗಿದೆ. 2024ರ ಮಾರ್ಚ್ ತಿಂಗಳಿನಲ್ಲಿ 3ನೇ ಬಾರಿ ಸಲ್ಮಾನ್ನಿಂದ ದೆಹಲಿಯ ಓಕ್ಲಾ ನಿವಾಸಿ ದೇವೇಂದ್ರ ಕಾರನ್ನ ಖರೀದಿಸಿದ್ದ. ಈ ವೇಳೆ ಎಕ್ಸ್ಚೇಂಜ್ ಆಫರ್ ಮೂಲಕ ಕಾರು ಮಾರಾಟವಾಗಿದ್ರಿಂದ ಹೆಸರು ವರ್ಗಾವಣೆಯಾಗಿಲ್ಲ. ಇನ್ನು 4ನೇ ಬಾರಿ ದೇವೇಂದ್ರನಿಂದ ರಾಯಲ್ ಕಾರ್ ಝೋನ್ ಮಾಲೀಕ ಅಮಿತ್ ಪಟೇಲ್ ಕಾರನ್ನ ಖರೀದಿಸಿದ್ದಾನೆ. 4ನೇ ಬಾರಿ ಮಾರಾಟವಾದಾಗಲೂ ಆಫರ್ನಲ್ಲಿ ಕಾರ್ ಮಾರಾಟವಾಗಿದ್ರಿಂದ ಹೆಸರು ಬದಲಾವಣೆಯಾಗಿಲ್ಲ. ಇನ್ನು 5ನೇ ಬಾರಿ 29 ಅಕ್ಟೋಬರ್ 2025ರಂದು OLX ಜಾಹೀರಾತನ್ನ ನೋಡಿ ಅಮಿತ್ ಪಟೇಲ್ ನನ್ನ ಸಂಪರ್ಕಿಸಿದ್ದ ಆಮೀರ್ ಹಣ ಪಾವತಿ ಮಾಡಿ ಕಾರನ್ನ ಖರೀದಿಸಿದ್ದಾನೆ. ಆಮೀರ್ ರಶೀದ್ ನೀಡಿದ್ದ ಆಧಾರ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡ್ನಲ್ಲಿ ಜಮ್ಮು ಮತ್ತು ಕಾಶ್ಮೀರದ ಪುಲ್ವಾಮಾ ವಿಳಾಸವನ್ನ ನಮೂದಿಸಲಾಗಿದೆ. ಆಮೀರ್ ರಶೀದ್ ಕಾರನ್ನ ಖರೀದಿಸಿ ಅದನ್ನ ಡಾಕ್ಟರ್ ಉಮರ್ ನಬಿಗೆ ನೀಡಿದ್ದಾನೆ ಎನ್ನಲಾಗಿದೆ. ಡಾಕ್ಟರ್ ಉಮರ್, ಮುಜಾಮಿಲ್, ಡಾಕ್ಟರ್ ಶಾಹೀನ್ ಎಲ್ಲರೂ ಅಲ್ಫಲಾ ವಿವಿಯಲ್ಲಿ ಕರ್ತವ್ಯಕ್ಕಿದ್ದವರು. ದುರಂತ ಅಂದ್ರೆ ಇವರು ಅಲ್ಫಲಾ ವಿವಿಯ ಕಟ್ಟಡವನ್ನೇ ಉಗ್ರ ಕೃತ್ಯದ ಅಡ್ಡೆಯನ್ನಾಗಿಸಿಕೊಂಡಿದ್ರು. ವಿವಿಯ ಕಟ್ಟಡ ನಂಬರ್ 17 ರೂಮ್ ನಂಬರ್ 13ರಲ್ಲಿ ಸಭೆ ಸೇರಿದಂತೆ ವಿವಿಯಲ್ಲೇ ಕುಳಿತು ಬ್ಲೂ ಪ್ರಿಂಟ್ ರೆಡಿ ಮಾಡಿದ್ರು ಎನ್ನಲಾಗಿದೆ. ಇನ್ನು ಅಲ್ಫಲಾ ವಿವಿಯ ಲ್ಯಾಬ್ನಿಂದಲೇ ಬಾಂಬ್ ತಯಾರಿಕೆಗೆ ಕೆಮಿಕಲ್ ಕಳುವು ಮಾಡಿದ್ರು ಅಂತ ಹೇಳಲಾಗ್ತಿದೆ. ವಿವಿಯಲ್ಲಿ ಅಧ್ಯಾಪಕರಾಗಿದ್ದ ಉಗ್ರ ಉಮರ್, ಶಾಹೀನ್ ಕೆಮಿಕಲ್ ಕಳವಿಗೆ ಸಹಾಯ ಮಾಡಿದ್ರು ಎನ್ನಲಾಗಿದೆ. ಈ ಕೆಮಿಕಲ್ಗಳನ್ನ ಫರೀದಾಬಾದ್, ದುಜ್, ತಗಾ ಗ್ರಾಮಗಳಲ್ಲಿ ಕೆಮಿಕಲ್ ರಹಸ್ಯವಾಗಿ ಸಂಗ್ರಹಿಸಿದ್ರಂತೆ. ಕದ್ದ ಕೆಮಿಕಲ್ ಬಳಸಿ ಬಾಂಬ್ ತಯಾರಿಸ್ತಾ ಇದ್ರು ಎನ್ನಲಾಗಿದೆ. ಇದ್ರ ಜೊತೆಗೆ ಹರಿಯಾಣದ ನುಹ್ನಲ್ಲಿರೋ ಅಂಗಡಿಯಲ್ಲಿ 2,000 ಕೆಜಿ ರಾಸಾಯನಿಕವನ್ನ ಖರೀದಿಸಿದ್ರಂತೆ. ಈ ಸಂಬಂಧ ಎನ್ಐಎ ಅಧಿಕಾರಿಗಳು ಅಂಗಡಿ ಮಾಲೀಕನನ್ನ ವಿಚಾರಣೆ ನಡೆಸಿದ್ದಾರೆ. यहाँ तकरीबन इसी टाइम आए थे वो, और मुझसे पूछ रहे थे कि आपके पास NPK है और DAP है. उन्होंने हमारा स्टॉक रजिस्टर भी चेक किया, तो मेरे पास तो NPK मैं बेचता ही नहीं हूँ, मेरे पास DAP था. तो उन्होंने कुछ दुकानें का नाम और भी पूछा था, जो एड्रेस के आधार पर मैंने उनको सबको बताया कि इधर इधर वो दुकान है. कितने लोग थे? करीबन 8 लोग थे. 8 लोग थे. वो टैक्सी नंबर में आए थे, टैक्सी नंबर गाड़ी में. ದೆಹಲಿ ಕೆಂಪುಕೋಟೆ ಬಳಿಯ ಸ್ಫೋಟದಲ್ಲಿ ಸಾವನ್ನಪ್ಪಿದ ಡಾಕ್ಟರ್ ಉಮರ್ ಕಟ್ಟ ಮತಾಂಧನಾಗಿದ್ದ. ಉಮರ್ ಉಗ್ರ ಚಟುವಟಿಕೆ ಬಗ್ಗೆ ಆತನ ಕುಟುಂಬಕ್ಕೂ ಗೊತ್ತಿತ್ತು ಅನ್ನೋದು ಭದ್ರತಾ ಏಜೆನ್ಸಿ ನಡೆಸಿದ ಫರೀದಾಬಾದ್ ಟೆರರ್ ಮಾಡ್ಯೂಲ್ನ ತನಿಖೆ ವೇಳೆ ಗೊತ್ತಾಗಿದೆ. ಇದೇ ವೇಳೆ ಶಂಕಿತ ಉಗ್ರರಿಗೆ ಟರ್ಕಿ ಲಿಂಕ್ ಇರೋದು ಪತ್ತೆಯಾಗಿದೆ. ಟರ್ಕಿಯ ಅಂಕಾರದಲ್ಲಿರುವ ಹ್ಯಾಂಡ್ಲರ್ ಉಕಾಸ ಜೊತೆ ಡಾಕ್ಟರ್ ಉಮರ್ ನಿರಂತರ ಸಂಪರ್ಕದಲ್ಲಿದ್ದ. ಉಕಾಸ ಜೊತೆ ಸಂವಹನಕ್ಕಾಗಿ ಸೆಷನ್ ಅಪ್ಲಿಕೇಶನ್ ಬಳಸುತ್ತಿದ್ದ. 2022ರ ಮಾರ್ಚ್ ತಿಂಗಳಿನಲ್ಲಿ ಕೆಲವರು ಅಂಕಾರಾಗೆ ಹೋಗಿದ್ರು. ಈ ಪೈಕಿ ಉಮರ್ ಹಾಗೂ ಫರೀದಾಬಾದ್ ಟೆರರ್ ಮಾಡ್ಯೂಲ್ನಲ್ಲಿ ಬಂಧನಕ್ಕೊಳಗಾಗಿರುವ ಶಂಕಿತರು ಇದ್ದರು ಅನ್ನಲಾಗಿದೆ. ಟರ್ಕಿ ಪ್ರವಾಸದ ವೇಳೆ ಉಮರ್ ಸೇರಿ ಎಲ್ಲರಿಗೂ ಬ್ರೈನ್ ವಾಶ್ ಮಾಡಲಾಗಿದೆ ಅಂತ ಹೇಳಲಾಗಿದೆ. ಸದ್ಯ ಎನ್ಐಎ ಶಂಕಿತ ಭಯೋತ್ಪಾದಕರ ಟರ್ಕಿ ಪ್ರವಾಸದ ಬಗ್ಗೆ ತನಿಖೆಗಿಳಿದಿದೆ. ಎನ್ಐಎ ಅಧಿಕಾರಿಗಳು ಟರ್ಕಿ ರಾಯಭಾರ ಕಚೇರಿ ಸಂಪರ್ಕಿಸುವ ಮೂಲಕ ಶಂಕಿತ ಉಗ್ರರ ಟರ್ಕಿ ಪ್ರವಾಸದ ಮಾಹಿತಿ ದೃಢೀಕರಣಕ್ಕೆ ಮುಂದಾಗಿದೆ. ಇತ್ತ ಉಗ್ರ ಡಾಕ್ಟರ್ ಉಮರ್ ಕುರಿತು ಮತ್ತಷ್ಟು ಮಾಹಿತಿ ಬಹಿರಂಗವಾಗಿದೆ. ಜೈಷೆ ಮೊಹಮ್ಮದ್ ಲಾಜಿಸ್ಟಿಕ್ ಮಾಡ್ಯೂಲ್ ಜೊತೆ ಸಂಪರ್ಕ ಹೊಂದಿದ್ದ ಉಮರ್ ಹರಿಯಾಣದ ಫರೀದಾಬಾದ್, ದಕ್ಷಿಣ ಕಾಶ್ಮೀರ, ಉತ್ತರ ಪ್ರದೇಶದ ಲಖನೌ ನಡುವೆ ಕಾರ್ಯನಿರ್ವಹಿಸುತ್ತಿದ್ದ ಎನ್ನಲಾಗಿದೆ. 9 ರಿಂದ 10 ಸದಸ್ಯರು ಇದ್ದ ತಂಡದಲ್ಲಿ ಉಗ್ರ ಡಾಕ್ಟರ್ ಉಮರ್ ಸೇರ್ಪಡೆಯಾಗಿದ್ದ. ಈ ಲಾಜಿಸ್ಟಿಕ್ಸ್ ಮಾಡ್ಯೂಲ್ನಲ್ಲಿ 5 ರಿಂದ 6 ಮಂದಿ ವೈದ್ಯರೇ ಇದ್ರು ಅನ್ನಲಾಗಿದೆ.
ಉತ್ತರ ಪ್ರದೇಶದ ಲಕ್ನೋ ಬಳಿ ಡಾಕ್ಟರ್ ಶಾಹೀನಾ ಹಾಗೂ ಡಾಕ್ಟರ್ ಪರ್ವೇಜ್ ಮನೆಗಳಿಗೆ ಎಟಿಎಸ್ ಟೀಮ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದೆ. ಇನ್ನು ತನಿಖೆಯ ಭಾಗವಾಗಿ ಕಾನ್ಪುರದ ಹೃದ್ರೋಗ ಸಂಸ್ಥೆಯ ಜಮ್ಮು ಮತ್ತು ಕಾಶ್ಮೀರದ ವೈದ್ಯಕೀಯ ವಿದ್ಯಾರ್ಥಿಯನ್ನ ಎಟಿಎಸ್ ಟೀಮ್ ವಶಕ್ಕೆ ಪಡೆದು ವಿಚಾರಣೆಗೊಳಪಡಿಸಿದೆ. ಶಂಕಿತನನ್ನ ಹೃದ್ರೋಗ ವಿದ್ಯಾರ್ಥಿ ಡಾಕ್ಟರ್ ಮೊಹಮ್ಮದ್ ಆರಿಫ್ ಎಂದು ಗುರುತಿಸಲಾಗಿದೆ. ಡಾಕ್ಟರ್ ಶಾಹೀನ್ ಸಹಿದಾಳ ಫೋನ್ ದಾಖಲೆಗಳನ್ನ ತನಿಖೆ ನಡೆಸುವಾಗ ಆರಿಫ್ ಹೆಸರು ಬೆಳಕಿಗೆ ಬಂದಿದೆ. ಆರಿಫ್ ಹಾಗೂ ಡಾಕ್ಟರ್ ಶಾಹೀನ್ ಸಯೀದ್ ದೀರ್ಘಕಾಲದಿಂದ ಸಂಪರ್ಕದಲ್ಲಿದ್ದರು ಎಂದು ಶಂಕಿಸಲಾಗಿದೆ. ಇನ್ನು ಡಾಕ್ಟರ್ ಫಾರೂಕ್ ಅಹ್ಮದ್ ದರ್ ಹೆಸರಿನ ಮತ್ತೋರ್ವ ವೈದ್ಯನನ್ನ ತನಿಖಾ ಸಂಸ್ಥೆಗಳು ಬಂಧಿಸಿವೆ. ಇನ್ನು ಶಂಕಿತ ಭಯೋತ್ಪಾದಕಿ ಶಾಹೀನ್ ಜೊತೆ ನಂಟು ಹೊಂದಿರುವ 18 ಶಂಕಿತರ ಮೇಲೆ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ. ಇತ್ತ ಪುಲ್ವಾಮಾದಲ್ಲಿ 3 ಸರ್ಕಾರಿ ನೌಕರರನ್ನ ತನಿಖಾ ಸಂಸ್ಥೆಗಳು ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿವೆ. ಶಂಕಿತ ಉಗ್ರರು ಅಲ್-ಫಲಾಹ್ ವಿವಿಯಲ್ಲಿ ಇದ್ದುಕೊಂಡೇ ಉಗ್ರ ಚಟುವಟಿಕೆಗಳನ್ನ ನಡೆಸಿರೋದು ಗೊತ್ತಾಗ್ತಿದ್ದಂತೆ ಅಲ್-ಫಲಾಹ್ ವಿಶ್ವವಿದ್ಯಾಲಯಕ್ಕೆ ಎನ್ಎಎಸಿ ನೋಟಿಸ್ ಕೊಟ್ಟಿದೆ. ಉಗ್ರರ ಕೃತ್ಯದ ಲಿಂಕ್ ಬಗ್ಗೆ ಸ್ಪಷ್ಟನೆ ನೀಡಬೇಕು ಎಂದು ನ್ಯಾಕ್ ಆದೇಶಿಸಿದೆ. ಇನ್ನು ಅಲ್-ಫಲಾಹ್ ವಿವಿಯ ವೆಬ್ಸೈಟ್ ಸ್ಥಗಿತ ಮಾಡಲಾಗಿದೆ. ಬುಧವಾರ ಹ್ಯಾಕರ್ಸ್ಗಳಿಂದ ವೆಬ್ಸೈಟ್ ಹ್ಯಾಕ್ ಆಗಿದ್ದರಿಂದ ಮುನ್ನೆಚ್ಚರಿಕೆಯಾಗಿ ಆಡಳಿತ ಮಂಡಳಿಯಿಂದಲೇ ವೆಬ್ಸೈಟ್ ಬಂದ್ ಮಾಡಲಾಗಿದೆ. ಕಲಬುರಗಿಯ ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನಕ್ಕೆ ಕಲಬುರಗಿ ಜಿಲ್ಲಾಡಳಿತ ಷರತ್ತುಬದ್ಧ ಅನುಮತಿ ನೀಡಿದೆ. 300 ಕಾರ್ಯಕರ್ತರ ಪಥಸಂಚಲನಕ್ಕೆ ಸರ್ಕಾರದಿಂದ ಅನುಮತಿ ನೀಡಲಾಗಿದೆ ಅಂತ ಕಲಬುರಗಿ ಹೈಕೋರ್ಟ್ ಪೀಠಕ್ಕೆ ಎಜಿ ಶಶಿಕಿರಣ್ ಶೆಟ್ಟಿ ಮಾಹಿತಿ ನೀಡಿದ್ದಾರೆ. ನವೆಂಬರ್ 16ರಂದು ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನ ನಡೆಯಲಿದೆ. 800 ಜನರಿಂದ ಪಥಸಂಚಲನಕ್ಕೆ ಆರ್ಎಸ್ಎಸ್ ಅನುಮತಿ ಕೇಳಿತ್ತು. ಸರ್ಕಾರ 300 ಜನರಿಗೆ ಅನುಮತಿ ನೀಡಿದೆ ಅಂತ ಎಜಿ ಶಶಿಕಿರಣ್ ಶೆಟ್ಟಿ ಪೀಠಕ್ಕೆ ಮಾಹಿತಿ ನೀಡಿದ್ದಾರೆ. 800 ಜನರಿಗೆ ಅನುಮತಿ ನೀಡಬೇಕು ಅಂತ ಹಿರಿಯ ವಕೀಲ ಅರುಣ್ ಶ್ಯಾಮ್ ಮನವಿ ಮಾಡಿದ್ರು. ಈ ವೇಳೆ 300 ಕಾರ್ಯಕರ್ತರು 25 ಬ್ಯಾಂಡ್ ವಾದಕರಿಗೆ ಅನುಮತಿ ನೀಡಲಾಗಿದೆ. ಕೆಲವೆಡೆ 100 ರಿಂದ 150 ಜನರ ಪಥಸಂಚಲನ ನಡೆಸಲಾಗಿದೆ. ಎಲ್ಲಾ ಅಂಶಗಳನ್ನ ಪರಿಗಣಿಸಲಾಗಿದೆ ಅಂತ ಎಜಿ ಶಶಿಕಿರಣ್ ಶೆಟ್ಟಿ ವಾದಿಸಿದ್ರು. ಬ್ಯಾಂಡ್ ವಾದಕರ ಸಂಖ್ಯೆ 50ಕ್ಕೆ ಏರಿಸಲು ಹೈಕೋರ್ಟ್ ಸೂಚನೆ ನೀಡಿತು. ಕೋರ್ಟ್ ಆದೇಶದ ಸಂಬಂಧ ಪ್ರತಿಕ್ರಿಯೆ ನೀಡಿದ ಸಚಿವ ಪ್ರಿಯಾಂಕ್ ಖರ್ಗೆ ಆರ್ಎಸ್ಎಸ್ನವರು ಸರ್ಕಾರಕ್ಕೆ ಗೌರವ ಕೊಟ್ಟು ಅನುಮತಿ ಕೇಳುವುದನ್ನು ಕಲಿಯಲಿ ಎಂದಿದ್ದಾರೆ. ಮೇಕೆದಾಟು ಯೋಜನೆ ಸಂಬಂಧ ತಮಿಳುನಾಡು ಸರ್ಕಾರದ ಅರ್ಜಿಯನ್ನ ಸುಪ್ರೀಂ ಕೋರ್ಟ್ ವಜಾಗೊಳಿಸಿದೆ. ಇದರಿಂದ ಕರ್ನಾಟಕಕ್ಕೆ ಗೆಲುವು ಸಿಕ್ಕಂತಾಗಿದೆ. ಮೇಕೆದಾಟು ಯೋಜನೆಗೆ ಕಳೆದ 7 ವರ್ಷಗಳಿಂದಲೂ ತಮಿಳುನಾಡು ಸರ್ಕಾರ ಅಡ್ಡಗಾಲು ಹಾಕ್ತಿತ್ತು. ಸದ್ಯ ಇದರಲ್ಲಿ ಮಧ್ಯಪ್ರವೇಶ ಮಾಡೋದಿಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಮೇಕೆದಾಟು ಯೋಜನೆ ಇನ್ನೂ ಆರಂಭಿಕ ಹಂತದಲ್ಲಿದೆ. ಯಾವುದೇ ನಿರ್ಮಾಣ ಕಾರ್ಯ ಪ್ರಾರಂಭವಾಗಿಲ್ಲ. ಈ ಯೋಜನೆ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಮತ್ತು ಕೇಂದ್ರ ಜಲ ಆಯೋಗದಂತಹ ತಜ್ಞ ಸಂಸ್ಥೆಗಳ ಪರಿಶೀಲನೆಯಲ್ಲಿದೆ. ಹೀಗಾಗಿ ಮಧ್ಯಪ್ರವೇಶ ಮಾಡಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಈ ಸಂಬಂಧ ಪ್ರತಿಕ್ರಿಯೆ ನೀಡಿದ ಡಿಸಿಎಂ ಡಿಕೆ ಶಿವಕುಮಾರ್ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ನೋಡಿ ಮಾತನಾಡುತ್ತೇನೆ ಅಂದಿದ್ದಾರೆ. ಸೊ ಕರ್ನಾಟಕಕ್ಕೆ ನ್ಯಾಯ ಸಿಕ್ಕಿದೆ ಅನ್ನೋದು ಒಂದು ನನಗೆ ಮಾಹಿತಿ ಬಂದಿದೆ. ಸೊ ಜನರ ಪ್ರಾರ್ಥನೆ, ಜನರ ಭಾವನೆ, ಜನರ ಕಷ್ಟ ಇದಕ್ಕೆಲ್ಲಕ್ಕೂ ಕೂಡ ಸ್ಪಂದಿಸಿದೆ ಅನ್ನೋದು ನನ್ನ ಅಭಿಪ್ರಾಯ. ಡೀಟೇಲ್ ನನ್ನ ಜಡ್ಜ್ಮೆಂಟ್ ಏನಿದೆ ನೋಡ್ಬಿಟ್ಟು ಮಾತಾಡ್ತೀನಿ. ಬಿಹಾರ ವಿಧಾನಸಭೆ ಚುನಾವಣೆಯ ಮತ ಎಣಿಕೆಗೆ ಕ್ಷಣಗಣನೆ ಶುರುವಾಗಿದೆ. ದೇಶದ ದಿಕ್ಸೂಚಿ ಅಂತಲೇ ಕರೆಯಲ್ಪಡುವ ಬಿಹಾರ ಗೆಲುವಿನ ಹಾರ ಯಾರಿಗೆ ಎನ್ನುವ ಕುತೂಹಲ ರಾಷ್ಟ್ರ ರಾಜಕಾರಣದಲ್ಲಿ ಸೃಷ್ಟಿಯಾಗಿದೆ. ಬಿಹಾರದ 243 ಕ್ಷೇತ್ರಗಳಿಗೆ 2 ಹಂತದಲ್ಲಿ ಮತದಾನ ನಡೆಯಿತು. ಅದರಲ್ಲಿ ಈ ಬಾರಿಯಂತೆ ಬಿಹಾರದ ಜನ ದಾಖಲೆಯ ಪ್ರಮಾಣದಲ್ಲಿ ಮತ ಚಲಾಯಿಸಿದರು. ಇದರಲ್ಲಿ ಮಹಿಳಾ ಮತದಾರರದ್ದು ಮೇಲುಗೈ. ಹೀಗಾಗಿ ನಾಳೆಯ ಫಲಿತಾಂಶ ಕುತೂಹಲ ಕೆರಳುವಂತೆ ಮಾಡಿದೆ. ಎನ್ಡಿಎ ಗೆದ್ದು ನಿತೀಶ್ ಮತ್ತೆ ಅಧಿಕಾರದ ಗದ್ದುಗೆ ಏರುವ ತವಕದಲ್ಲಿದ್ರೆ ಮಹಾಗಠಬಂಧನದ ಯುವ ನಾಯಕ ತೇಜಸ್ವಿ ಯಾದವ್ ಗೆಲುವಿನ ಭಾಗ್ಯಕ್ಕೆ ಎದುರು ನೋಡುತ್ತಿದ್ದಾರೆ. ಇನ್ನು ಮತದಾನೋತ್ತರ ಸಮೀಕ್ಷೆಗಳು ಎನ್ಡಿಎ ಸರ್ಕಾರ ರಚನೆಯಾಗುವ ಬಗ್ಗೆ ಭವಿಷ್ಯ ನುಡಿದಿದೆ. ಚುನಾವಣಾ ಫಲಿತಾಂಶಕ್ಕೂ ಮೊದಲೇ ಬಿಹಾರದ ರಾಜಕೀಯ ಪಕ್ಷಗಳಲ್ಲಿ ಗೆಲುವಿನ ಭರವಸೆ ಮೂಡಿದೆ. ಸಿಎಂ ನಿತೀಶ್ ಕುಮಾರ್ ಅಭಿಮಾನಿಗಳು ಜೆಡಿಯು ಕಚೇರಿ ಮುಂದೆ ನಿತೀಶ್ ಅವರ ಸಿನಿಮೆಯ ರೀತಿಯ ಪೋಸ್ಟರ್ ಅಂಟಿಸಿದ್ದಾರೆ. ಟೈಗರ್ ಅಭಿ ಜಿಂದಾ ಹೈ ಪೋಸ್ಟರ್ ಅಳವಡಿಸಿ ಗೆಲುವಿನ ನಿರೀಕ್ಷೆಯಲ್ಲಿದ್ದಾರೆ. ಇನ್ನು ತನ್ನ ಬೆಂಬಲಿಗರಿಂದ ಛೋಟಾ ಸರ್ಕಾರ ಎಂದೇ ಕರೆಸಿಕೊಳ್ಳುವ ಅನಂತ್ ಸಿಂಗ್ ಸಹ ಗೆಲುವಿನ ನಿರೀಕ್ಷೆಯಲ್ಲಿದ್ದಾರೆ. ಅನಂತ್ ಕುಮಾರ್ ಸಿಂಗ್ ನಿವಾಸದಲ್ಲಿ ಈಗಾಗಲೇ ಭರ್ಜರಿ ತಯಾರಿ ನಡೆದಿದೆ. ಕಾರ್ಯಕರ್ತರು ಅನಂತ್ ಕುಮಾರ್ ಸಿಂಗ್ ನಿವಾಸದ ಬಳಿ ಪೆಂಡಲ್ ಅಳವಡಿಸಿದ್ದಾರೆ. ಕಾರ್ಯಕರ್ತರಿಗಾಗಿ ಭರ್ಜರಿ ಊಟದ ತಯಾರಿ ಮಾಡಲಾಗಿದೆ. ಇನ್ನು ಗೆಲುವಿನ ಸಿಹಿ ಸಂಭ್ರಮಿಸಲು 1 ಲಕ್ಷ ಜಾಮೂನು ತಯಾರಿಸಲಾಗುತ್ತಿದೆ. ಫಲಿತಾಂಶದ ಬಳಿಕ ಈ ಜಾಮೂನುಗಳನ್ನು ವಿತರಣೆ ಮಾಡಲು ಸಿದ್ಧತೆ ನಡೆದಿದೆ.
ಮೈಸೂರು ಜಿಲ್ಲೆಯಲ್ಲಿ ಸಾಲು ಸಾಲು ಹುಲಿ ದಾಳಿ ಕೇಸ್ ಹಿನ್ನೆಲೆ ಹಿಡಿಯಾಲ ಭಾಗದಲ್ಲಿ ಹುಲಿ ಕಾರ್ಯಾಚರಣೆ ಚುರುಕು ಪಡೆದುಕೊಂಡಿದೆ. ಸಾಕಾನೆ ಭೀಮಾ ಮಹೇಂದ್ರ ಆನೆ ಬಳಸಿ ಕಾರ್ಯಾಚರಣೆ ನಡೆಸಲಾಗುತ್ತಿದೆ. ಈ ವೇಳೆ ತಾಯಿಯಿಂದ ಬೇರ್ಪಟ್ಟಿದ್ದ 3 ಹುಲಿ ಮರಿಗಳ ಪೈಕಿ 2 ಮರಿಗಳನ್ನು ಸೆರೆ ಹಿಡಿಯಲಾಗಿದೆ. ತಪ್ಪಿಸಿಕೊಂಡಿರುವ ಮತ್ತೊಂದು ಮರಿಗಾಗಿ ಹುಡುಕಾಟ ನಡೆದಿದೆ. ಸೈಟ್ ಕೊಡಿಸುವುದಾಗಿ ಹಣ ಪಡೆದು ಮಹಿಳೆಗೆ ಪಂಗನಾಮ ಹಾಕಿರುವ ಘಟನೆ ಬೆಂಗಳೂರಿನ ಸೋಲದೇವನಹಳ್ಳಿಯಲ್ಲಿ ನಡೆದಿದೆ. 28 ಲಕ್ಷ ಪಡೆದು ವಂಚಿಸಲಾಗಿದೆ ಎಂದು ಚಿಕ್ಕಸಂದ್ರ ನಿವಾಸಿ ಗಂಗಮ್ಮ, ನರಸಿಂಹ ಹಾಗೂ ಸುಕನ್ಯಾ ವಿರುದ್ಧ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ. ದುನಿಯಾ ವಿಜಯ್ ಆಪ್ತನೆಂದು ಹೇಳಿಕೊಂಡು ಅವರ ಜತೆಗಿದ್ದ ಫೋಟೋಗಳನ್ನು ಮಾರ್ಕೆಟಿಂಗಿಗೆ ಬಳಸಿ ವಂಚನೆ ಮಾಡುತ್ತಿದ್ದಾರೆಂದು ಆರೋಪಿಸಲಾಗಿದೆ. ಡಿಜಿಟಲ್ ಅರೆಸ್ಟ್ ಜಾಲಕ್ಕೆ ಸಿಲುಕಿ ವಕೀಲೆಯೊಬ್ಬರು 2 ಕೋಟಿ ರೂಪಾಯಿ ಕಳೆದುಕೊಂಡಿದ್ದಾರೆ. ಪೊಲೀಸ್ ಜಡ್ಜ್ ಸಮವಸ್ತ್ರ ಬಳಸಿ ಕಿಡಿಗೇಡಿಗಳು ಮಂಗಳೂರಿನ ವಕೀಲೆ ಲಾವಣ್ಯ ಶೆಟ್ಟಿಗೆ ವಿಡಿಯೋ ಕರೆ ಮಾಡುತ್ತಿದ್ದರು. ಕಳೆದ 10-12 ದಿನಗಳಿಂದ ನಿರಂತರವಾಗಿ ಕರೆ ಮಾಡುತ್ತಿದ್ದ ಡಿಜಿಟಲ್ ಹ್ಯಾಕರ್ಸ್ ಬಂಧನ ಬೇಡ ಅಂದ್ರೆ ಹಣ ಕಳಿಸುವಂತೆ ಬೆದರಿಕೆ ಹಾಕಿದ್ದರು. ವಂಚಕರ ಬೆದರಿಕೆಗೆ ಹೆದರಿದ ವಕೀಲೆ 2 ಕೋಟಿ ರೂಪಾಯಿ ಹಣ ನೀಡಿದ್ದಾರೆ. ಬಳಿಕ ಮೋಸ ಹೋಗಿರುವುದು ಗೊತ್ತಾಗಿದೆ. ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆಗಳಿಂದ ಉದ್ಯೋಗಿಗಳನ್ನು ಬಚಾವ್ ಮಾಡಲು ಐಟಿ ಕಂಪನಿಗಳು ಹೊಸ ತಂತ್ರದ ಮೊರೆ ಹೋಗಿವೆ. ಆರ್ವಿ ರೋಡ್ ಟು ಬೊಮ್ಮಸಂದ್ರ ಮಾರ್ಗದಲ್ಲಿರುವ ಐಟಿ ಕಂಪನಿ ಸಿಬ್ಬಂದಿಗೆ ಉಚಿತ ಮೆಟ್ರೋ ಪಾಸ್ ನೀಡಲು ಕಂಪನಿಗಳು ನಿರ್ಧರಿಸಿವೆ. ಇಪಿಎಫ್ಒ ಸೊಸೈಟಿಯ 70 ಕೋಟಿ ರೂಪಾಯಿ ವಂಚನೆ ಪ್ರಕರಣ ಸಂಬಂಧ ಸೊಸೈಟಿಯ ಅಕೌಂಟೆಂಟ್ ಮನೆ ಮೇಲೆ ದಾಳಿ ನಡೆಸಲಾಗಿದೆ. ಮನೆ ಮೇಲೆ ದಾಳಿ ಮಾಡಿರುವ ಪೊಲೀಸರು ತಲಾಶ್ ನಡೆಸಿದ್ದಾರೆ. 21,000 ಸಂಬಳಕ್ಕೆ ಕೆಲಸ ಮಾಡ್ತಾ ಇದ್ದ ಆರೋಪಿ ಜಗದೀಶ್ 5 ಕೋಟಿ ಮೌಲ್ಯದ ಮನೆ ನಿರ್ಮಾಣ ಮಾಡಿದ್ದಲ್ಲದೆ ಹಲವೆಡೆ ಆಸ್ತಿ ಖರೀದಿಸಿರುವ ವಿಚಾರ ಬೆಳಕಿಗೆ ಬಂದಿದೆ. ದಾಳಿ ವೇಳೆ ಆಸ್ತಿ ಪತ್ರಗಳು, ಬ್ಯಾಂಕ್ ದಾಖಲೆಗಳು, ಶ್ರೀಲಂಕಾ ಸೇರಿ ವಿದೇಶಿ ಕರೆನ್ಸಿಗಳು ಪತ್ತೆಯಾಗಿದೆ. ವಂಚನೆ ವಿಚಾರ ಗೊತ್ತಾಗ್ತಾ ಇದ್ದಂತೆ ಆರೋಪಿ ಜಗದೀಶ್ ತಲೆಮರೆಸಿಕೊಂಡಿದ್ದು ಜಗದೀಶ್ ಪತ್ನಿಯನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಮನಿ ಲಾಂಡ್ರಿಂಗ್ ಆರೋಪದಲ್ಲಿ ಜೆಪಿ ಇನ್ಫ್ರಾಸ್ಟ್ರಕ್ಚರ್ ಎಂಡಿ ಮನೋಜ್ ಗೌರ್ನನ್ನ ಇಡಿ ಬಂಧಿಸಿದೆ. ದೆಹಲಿಯ ವಿವಿಧ ರಿಯಲ್ ಎಸ್ಟೇಟ್ ಪ್ರಾಜೆಕ್ಟ್ಗಳ ಮೂಲಕ 12,000 ಕೋಟಿ ಅಕ್ರಮ ಎಸಗಿರುವುದು ತನಿಖೆ ವೇಳೆ ಗೊತ್ತಾಗಿದೆ. ರಾಜಧಾನಿ ಬೆಂಗಳೂರಿನಲ್ಲಿ ವಿವಾ ಟೊಯೋಟಾ ವತಿಯಿಂದ ರಸ್ತೆ ಸುರಕ್ಷತಾ ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಯಲಹಂಕ ಟ್ರಾಫಿಕ್ ಪೊಲೀಸರ ಸಹಕಾರದೊಂದಿಗೆ ವಿವಾ ಟೊಯೋಟಾ ತಂಡವು ಟ್ರಾಫಿಕ್ ಕ್ಲಿಯರೆನ್ಸ್ನಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವಲ್ಲಿ ವಿಶೇಷ ಹೆಜ್ಜೆ ಇಟ್ಟಿದೆ. ವಿವಾ ಟೊಯೋಟಾದ ಸರ್ವಿಸ್ ವಿಭಾಗದ ಜನರಲ್ ಮ್ಯಾನೇಜರ್ ಉಮೇಶ್ ಹೆಗ್ಡೆ, ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್ ಅರುಣಾ ಹಾಗೂ ಮಾರ್ಕೆಟಿಂಗ್ ವಿಭಾಗದ ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್ ಸತೀಶ್ ಅವರ ನೇತೃತ್ವದಲ್ಲಿ ಜಾಗೃತಿ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸಲಾಯಿತು.